ಮಾರ್ಕ್ ಕಡೆಯಿಂದ ಕೊನೆಗೂ ಕೂಡ ಮಾರ್ಕ್ ಮಾಡೋಕ್ಕೆ ಸೆಕೆಂಡ್ ಸಿಂಗಲ್ ಲಾಂಚ್ ಆಗಿದೆ. ತುಂಬ ಅಂದರೆ ತುಂಬ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ ಈ ಸಾಂಗ್ ಯಾವ ಥರ ಇರ್ಬೋದು ಅಂತ. ಯಾಕೆ ಅಂತಂದರೆ ಫಸ್ಟ್ ಸಾಂಗು ಸೈಕೋ ನೆಕ್ಸ್ಟ್ ಲೆವೆಲ್ಗೆ, ಸೈಕೋ ಸೈತಾನ್ ಎಲ್ರಿಗೂ ಸೈಕೋ ರೇಂಜಿಗೆ ಮಾಡಿತ್ತು. ಇದು ಮಸ್ತ್ ಮಲೈಕಾ ಅಂತ ಲಾಂಚ್ ಮಾಡಿದ್ದಾರೆ. ಯಾವ ರೇಂಜಿಗೆ ಮಸ್ತಾಗಿ ಮಲೈಕಾ ಅವರು ಎಂಜಾಯ್ ಮಾಡಿಸ್ತಾರೆ ನಮ್ಮನ್ನ ಅಂತ ತುಂಬ ಅಂದರೆ ತುಂಬ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೀನಿ. ಯಾಕೆ ಅಂತಂದರೆ ಇದಕ್ಕೆಲ್ಲ ನನಗೆ ಗೊತ್ತಿರೋಂಗೆ ಅನೂಪ್ ಭಂಡಾರಿ ಅವರೇ ಬರೆದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಲಿರಿಕ್ಸು. ಏಕೆ ಅಂತಂದರೆ ಮ್ಯಾಕ್ಸಿಗೂ ಅವರೇ ಬರೆದಿದ್ರು, ಅದಾದಮೇಲೆ ವಿಕ್ರಾಂತ್ ರೋಣಾಗೂ ಅವರೇ ಬರೆದಿದ್ರು, ಅದಾದಮೇಲೆ ಈಗ ಮಾರ್ಕಿಗೂ ಅವರೇ ಬರೆದವ್ರು. ಫಸ್ಟ್ ಸಿಂಗಲ್ಲು ಅವರೇ ಇದು ಬರೆದಿದ್ದು, ಇದಕ್ಕೂ ಕೂಡ ಅವರೇ ಬರೆದಿದ್ದಾರೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಅದಾದಮೇಲೆ ಅಜ್ನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಯಾವ ಥರ ಇರುತ್ತೆ ಅಂತ ತುಂಬ ಅಂದರೆ ತುಂಬ ಎಕ್ಸೈಟಿಂಗಾಗಿ ಕಾಯ್ತೇನೆ. ನೋಡೋಣ ಸೇಮ್ ಕಾಂಬೋ ಮ್ಯಾಕ್ಸ್ ರೇಂಜಿಗೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತಾ ಇಲ್ವೋ. 100% ತೊಗೊಂಡೋಗೋದು ಕನ್ಫರ್ಮ್ ಇದೆ. ಯಾಕೆ ಅಂತಂದರೆ ಆ ರೇಂಜಿಗೆ ಇಂಪ್ರೆಸಿವ್ ಆಗಿದೆ ಟ್ರೈಲರು. ನೋಡೋಣ ಸಾಂಗ್ ಯಾವ ಥರ ಇರುತ್ತೆ ಅಂತ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡೋದು ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಅದು ನೋಡಿ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. ಮಸ್ತು ಮಲೈಕಾ ಅನ್ನೋ ಕ್ಯಾರೆಕ್ಟರ್ಗೆ ಇವ್ರು ಬಿಟ್ಟರೆ ಬೇರೆ ಯಾರು ಸಾಟಿ ಇಲ್ವೇನೋ, ಆ ರೇಂಜಿಗೆ ಪರ್ಫಾರ್ಮ್ ಮಾಡೋರೆ. ಏನು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು. ಯಾಕೆ ಅಂತಂದರೆ
ಆ ಬಾಡಿ ಕಟ್ಸು ಹೋಗ್ತಾ 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 6 ಪ್ಯಾಕ್ಸ್ ಅಲ್ಲ 8 ಪ್ಯಾಕ್ಸ್ ಆಗೋ ರೇಂಜಿಗೆ ವರ್ಕೌಟ್ ಮಾಡ್ತಾವ್ರೇನೋ ನನಗಂತೂ ಗೊತ್ತಾಗ್ತಾಯಿಲ್ಲ. ಆ ರೇಂಜಿಗೆ ವರ್ಕೌಟ್ ಮಾಡ್ತಾವ್ರೆ ಲಿಟ್ರಲಿ. ಅಂದರೆ ಸ್ವಲ್ಪ ಆ್ಯಕ್ಟರ್ಸು ಬರ್ತಾ ಬರ್ತಾ ದಪ್ಪ ಆಗ್ತಿದೆ, ಹೋಗ್ತಾ ಹೋಗ್ತಾ ಸಣ್ಣಾಗಿನ್ನ ಸಖತ್ತಾಗಿ ಕಾಣಿಸ್ತವ್ರೆ. ಲಿಟ್ರಲಿ ತುಂಬ ಸಖತ್ ಗ್ಲ್ಯಾಮರ್ ಆಗಿ ಕಾಣಿಸ್ತಿರೋ ಅಂತ ಆ್ಯಕ್ಟರ್ ಅಂತ ಹೇಳಬೇಕು. ಆದರೆ ಎಂತಿಗೆ ಇವ್ರಿಗೆ ಚಾನ್ಸ್ ಸಿಗ್ತಾಯಿಲ್ಲ ಅಂತ ತುಂಬ ಜನಕ್ಕೆ ತಲೆಯಲ್ಲಿ ಓಡ್ಬೋದು. 100% ನನಗೆ ಓಡ್ತೈತೆ. ಅದಕ್ಕೆ ಡೈರೆಕ್ಟರ್ಸ್ ಅವರೇ ಆನ್ಸರ್ ಮಾಡಬೇಕು. ಈಗ ಮೇಯ್ನು ಮ್ಯೂಸಿಕ್ ಕಡೆ ಬರೋದಾದರೆ ಮೇಯ್ನು ನಿಮಗೆ ಅಟ್ರ್ಯಾಕ್ಟ್ ಮಾಡೋದು ಸುದೀಪ್ ಅವರು, ಅದಾದಮೇಲೆ ನಿಶ್ವಿಕಾ ಅವರು. 100% ನಾವು ಸುದೀಪ್ ಅವ್ರ ಬಗ್ಗೆ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ನೆಕ್ಸ್ಟ್ ಲೆವೆಲ್ಗೆ ಅವ್ರು ಅಟ್ರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಇದರಲ್ಲಿ ನಿಶ್ವಿಕಾ ಅವರು ಅಟ್ರ್ಯಾಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅಟ್ರ್ಯಾಕ್ಟ್ ಮಾಡಲಿ ಅಂತ ತಾನೇ ಈ ಥರ ಸಾಂಗ್ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡಿ ಸಖತ್ತಾಗಿ ಪರ್ಫಾರ್ಮ್ ಮಾಡೋರೆ. ಅದ್ರ ಜೊತೆ ಕೋರಿಯೋಗ್ರಫಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದಾದಮೇಲೆ ಹಿಂದೆ ಹಾಕಿರೋ ಅಂದರೆ ಚಿಕ್ಕ ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಆ ಲೈಟಿಂಗ್ಸ್ ಆಗಲಿ ಪ್ರತಿಯೊಂದು ಸಿಕ್ಕಿರೋ ಟೈಮ್ನ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಸಖತ್ತಾಗಿ ಸೆಟ್ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಸಾಂಗು. ಲಿರಿಕ್ಸು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ತಾಗಿ ಕೊಟ್ಟಿದ್ದಾರೆ. ನಿಮಗೆ 100% ಎಲ್ಲೂ ಬೇಜಾರಂತೂ ಆಗಲ್ಲ, ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸುದೀಪ್ ಅವರು ಡ್ಯಾನ್ಸ್ ಎಷ್ಟೊಂದು ದಿವಸ ಆದಮೇಲೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಸುದೀಪು 100% ಇದರಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು. ಹೇರ್ ಸ್ಟೈಲ್ ಆಗಲಿ ಅವರ ಮ್ಯಾನರಿಸಮ್ ಒಂಥರ ಡಿಫ್ರೆಂಟ್ ಆಗಿರ್ಬೋದು. ಆದರೆ ಫಿಲಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ ಯಾವ ಥರ ಪ್ಲೇ ಆಗ್ತಿದೆ, ಅದಕ್ಕೆ ಸೆಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಸ್ಟೈಲು 100% ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಅವ್ರ ಹೇರ್ ಸ್ಟೈಲು. ಯಾಕೆ ಅಂತಂದರೆ ಅವಾಗಿಂದ ಸುದೀಪ್ ಅವ್ರ ಹೇರ್ ಸ್ಟೈಲಿಗೆ ಫ್ಯಾನ್ಸು ಫಿದಾಗಿರೋ ತುಂಬ ಜನ ಅವರೇ, ನಾನು ಕೂಡ. ಅದರಲ್ಲಿ ಈಗ ಹೇರ್ ಸ್ಟೈಲ್ ಚೇಂಜ್ ಮಾಡಾದ್ಮೇಲೆ ಎಲ್ಲ ಒಂಚೂರು ಅಂದರೆ ಲುಕ್ ವೈಸು ಕಮ್ಮಿ ಆಗಿದೆ. ಆದರೆ 100% ಥಿಯೇಟ್ರಲ್ಲಿ ನೋಡಿದಾಗ ಅದು ಬೇರೆ ಫೀಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಜನ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಮಗೆ ಸಾಂಗ್ ಕೇಳಾದ್ಮೇಲೆ ಏನಿಸ್ತು, ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸಾಗಿ ಕಮೆಂಟ್ ಮಾಡಿ. ಕೇಳಿ ನೋಡಿ ನಾನು ತುಂಬ ಖುಷಿ ಪಟ್ಟಿದ್ದೀನಿ. ನಿಮಗೇನು ಅನ್ನಿಸ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ನಾನು ಚೆನ್ನಾಗಿ ಮಾತಾಡಿದರೆ, ಚೆನ್ನಾಗಿ ರಿಯಾಕ್ಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.